ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಅವ್ರು ಕೊಟ್ಟಿರೋ ವರದಿ. ಈ ವರದಿ ನಮ್ಮ ಶಾಸಕರು ಡಾಕ್ಟರ್ಗಳಾದಂತ ಶಾಸಕರು ಇಟ್ಟಿದೆ. ಆದ್ರೂ ಸಹ ಆ ಪ್ರಾಜೆಕ್ಟ್ 400 ಕೋಟಿಯಲ್ಲಿ ಮಾಡಬೇಕಾಗಿತ್ತು. ಸರ್, ನಂದೊಂದು ಪ್ರಶ್ನೆ. ಮಂಗಳಯಾನ ಅಂತ ಮೊನ್ನೆ ಮಾಡಿದ್ರು. ಮಂಗಳ ಗ್ರಹಕ್ಕೆ ಸ್ಯಾಟಲೈಟ್ ಕಳ್ಸಕ್ಕೆ ನಮ್ಮ ಇಂಡಿಯಾ ಖರ್ಚು ಮಾಡಿದ್ದು 450 ಕೋಟಿ. ಆದ್ರೆ ಹೆಬ್ಬಾಳದಿಂದ ಚಿಕ್ಕಬಳ್ಳಾಪುರಕ್ಕೆ ನೀರ್ ತರಕ್ಕೆ ನಮ್ಮ ಗೌರ್ಮೆಂಟ್ 863 ಕೋಟಿ ಖರ್ಚು ಮಾಡ್ತಿದೆ. ಪ್ರಾರಂಭದಲ್ಲಿ 440 ಕೋಟಿನೇ ಅದು ಇದ್ದಿದ್ದು. 400 ಕೋಟಿ ಯಾಕೆ ರೈಸ್ ಆಯ್ತು ಅಂದ್ರೆ ಇಟ್ಸ್ 30% ಮೆಗಾ ಡೀಲ್ ಆಫ್ ಕರ್ನಾಟಕ. 250 ಕೋಟಿ ಡೀಲ್ ಇದೆ. ಇವತ್ತು ಆತ್ಮಸಾಕ್ಷಿಯಿಂದ ಹೇಳಬಿಡ್ಲಿ ನಮ್ಮ ಶಾಸಕರು 30% ಕಮಿಷನ್ ತಗೊಂಡಿಲ್ವೇನೋ ಅಂತ. ಇದು IISc ಇಂದ ಬಹಳಷ್ಟು ಜನಕ್ಕೆ ಗೊತ್ತು. 450 ಕೋಟಿಯಲ್ಲಿ ಮುಗಿಬೇಕಾಗಿರೋ ಪ್ರಾಜೆಕ್ಟ್ 800 ಕೋಟಿ ಬಂತು. ಸರ್, ಇಟ್ ಈಸ್ ದ ರಿಪೋರ್ಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇವತ್ತು ಹೇಳ್ತಿದೀನಿ, ಹೆಬ್ಬಾಳ ಕೆರೆ ನೀರೇನಾದ್ರು ನಮ್ಮ ಕೆರೆಗಳಿಗೆ ತುಂಬಿದ್ರೆ 10 ಜನರಲ್ಲಿ 7 ಜನಕ್ಕೆ ಕಿಡ್ನಿ ಫೇಲ್ಯೂರ್ ಆಗೋದು ಸತ್ಯ. ನಾನು ಒಬ್ಬ ಬಯಾಲಜಿ ಪ್ರೊಫೆಸರ್, ಅದ್ರ ಬಗ್ಗೆ ನಾನು ಪಾಠ ಮಾಡ್ತೀನಿ. ಬಹಳಷ್ಟು ಜನ ಹೇಳ್ತಾರೆ ಅದು ವ್ಯವಸಾಯಕ್ಕೆ ಬಳಸೋ ನೀರು, ಬೇರೆ ಎಲ್ಲ ಏನಕ್ಕೆ ಅಂತ. ಸರ್, ಕೆರೆ ನೀರು ತುಂಬಿದಾಗ ಪಕ್ಕದಲ್ಲಿರೋ ಬೋರ್ ನೀರಿಗೆ ಅದು ರೈಸ್ ಆದಾಗ ಗ್ಯಾರಂಟಿ ಆರೋಗ್ಯ ಕೆಡುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್, ದೊಡ್ಡಬಳ್ಳಾಪುರದ ಹತ್ರ ಬಾಶೆಟ್ಟಹಳ್ಳಿ ಅಂತ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲಿ ಗಾರ್ಮೆಂಟ್ಸ್ ಇಂದ ಇದಾಗಿ ಪಕ್ಕದ ಬೋರ್ವೆಲ್ ಅಲ್ಲಿ ಎಂತ ನೀರು ಬರ್ತಾ ಇದೆ ಅಂತ ನೀವು ಒಂದ್ಸಲ ನೋಡಿ ಸರ್. ಇವತ್ತು ಹೇಳ್ತೀನಿ, ಹೆಬ್ಬಾಳದ ಕೆರೆ ನೀರು ಅಲ್ಲಿ 250 ಕೋಟಿ ಡೀಲ್ ನಾನು ಆರೋಪಿಸ್ತೀನಿ. ನನ್ನ ಮೇಲೆ ಎಷ್ಟು ಬೇಕಾದ್ರೂ FIR ಆಗ್ಲಿ. 31% ಕಮಿಷನ್, 1% ಅಧಿಕಾರಿಗಳಿಗೆ, 30% ಸರ್ಕಾರಕ್ಕೆ. ಎಲ್ಲೆಲ್ಲಿ ಹೋಗಿದೆ ಅಂತ ಆಲ್ರೆಡಿ ಗೊತ್ತು. ತಾಕತ್ತಿದ್ರೆ ನನ್ನ ಮೇಲೆ FIR ಮಾಡಕ್ ಹೇಳಿ ಮಾಡ್ತೀನಿ. ಸರ್, ಹೆಬ್ಬಾಳದ ಕೆರೆ ನೀರು ಚುನಾವಣೆ ಖರ್ಚಿಗೆ ಹಾಸ್ಬೇಕು ಅಂತ. ಸರ್, ನಮ್ಮ ಮಕ್ಕಳು ಸತ್ತೋಗ್ತಾರೆ ಸರ್, ಆ ನೀರು ಕುಡಿದ್ರೆ ಸತ್ತೋಗ್ತಾರೆ. ನನ್ನ ಪದ ಅಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ವಿಜ್ಞಾನಿ. ಇದು ತುಂಬ ಇದೆ. ಇದು ಈ ರೀತಿಯ ತುಂಬ ವಿಡಿಯೋಗಳನ್ನು ನಮ್ಮ ಶಾಸಕರು ಅವತ್ತು ಶಾಸಕರಾಗೋಕ್ಕಿಂತ ಮೊದಲು ಬೇರೆ ಬೇರೆ ವೇದಿಕೆಗಳಲ್ಲಿ ಈ ರೀತಿಯ ವಿಡಿಯೋಗಳನ್ನು ಮಾಡಿ ಜನಗಳ ಗಮನವನ್ನು ಸೆಳೆದಿದ್ದರು. ನಾವು ಸಹ ಇದರಿಂದ ಪ್ರಭಾವಿತರಾಗಿದ್ವಿ. ಏನಂತಂದರೆ, ಪಕ್ಷಾತೀತವಾಗಿ ಚಿಕ್ಕಬಳ್ಳಾಪುರ ಜನತೆ ಪ್ರಬುದ್ಧತೆ ಹೊಂದಿದೆ. ಯಾರು ಏನೇ ಒಳ್ಳೆಯದನ್ನು ಮಾಡಿದ್ರು ಅವ್ರ ಪರವಾಗಿ ನಿಂತ್ಕೊಳ್ಳೋಂತಹ ಕೆಲಸ ಆವತ್ತಿಂದನೂ ನನ್ನ ಚಿಕ್ಕಬಳ್ಳಾಪುರ ಜನತೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ರೀತಿ ಒಂದು ಸಂದರ್ಭದಲ್ಲಿ ಇವತ್ತು ಇದ್ದಕ್ಕಿದ್ದಾಗೆ ಈ ರೀತಿಯ ವೀರಾವೇಶ ತೋರಿಸ್ತಿದ್ದಂತಹ ನಮ್ಮ ಶಾಸಕರಾಗಿದ್ದ ತಕ್ಷಣ ತಮ್ಮ ವೀರಾವೇಶವನ್ನು ಯಾಕೆ ಕಳ್ಕೊಂಡಿದ್ದಾರೆ, ಯಾಕೆ ಸೈಡ್ಗಿಟ್ಟಿದ್ದಾರೆ, ಆ ಬಡವರ ಮಕ್ಕಳು ನೀರು ಕುಡಿದು ಸತ್ತೋಗ್ತಾ ಇರೋದು ಏನಾದರೂ ನಿಂತೋಗಿದೆಯಾ, 3 ವರ್ಷದಿಂದ ಅವ್ರು ಬಂದಿದ್ದಾದಮೇಲೆ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಏನಾದರೂ ಪೂಜೆ ಮಾಡಿಸಿ ಈ ಕಲುಷಿತ ನೀರನ್ನು ಕುಡಿದ್ರೂ ಸಹ ಏನು ತೊಂದರೆ ಆಗದಿರೋ ಇರೋ ಥರ ಏನಾದರೂ ಪೂಜೆ ಗೀಜೆ ಮಾಡಿಸಿ ಸರಿ ಮಾಡ್ಕೊಂಡಿದ್ದಾರಾ ಏನು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಿಜಕ್ಕೂ ಸಹ ಅವರು ಒಂದು ಜಾಣವಾದಂಥ ಒಬ್ಬ ನಿಜವಾದ ಪೊಲಿಟಿಷಿಯನ್ ಆಗಕ್ಕೆ ಹೊರಟಿದ್ದಾರೆ. ಅವ್ರನ್ನ ಲೀಡ್ರ್ ಅಂತ ಅಂದ್ಕೊಂಡು ಜನ ಎಲ್ಲ ಗೆಲ್ಲಿಸಿದ್ರು. ಆದರೆ ಅವರು ಮತ್ತೊಬ್ಬ ರಾಜಕಾರಣಿ ಆಗುವತ್ತ ಹೊರಟಿದ್ದಾರೆ. ಈಗ ಅದಕ್ಕೆ ಏನೇ ಕೇಳಿದ್ರು ಅದಕ್ಕೊಂದು ಜಾರೋ ಉತ್ತರವನ್ನು ಕೊಡೋ ಅಷ್ಟು ಅವರಿಗೆ ರಾಜಕಾರಣದಲ್ಲಿ ಪ್ರಬುದ್ಧತೆ ಬಂದಿದೆ. ಆದರೆ ಅದೇ ಟೈಮಲ್ಲಿ ನನ್ನ ಜನಗಳ ಏನು ಒಂದು ಅವರ ಆರೋಗ್ಯದ ಬಗ್ಗೆ ಇರಬೇಕಾಗಿರುವಂತಹ ಬದ್ಧತೆ ಅವರು ದಿನೇ ದಿನೇ ಕಳ್ಕೊಂಬರ್ತಿದ್ದಾರೆ. ಅದೇನೇ ಆಗಿದ್ರೂ ಸಹ ಈಗ ಬಜೆಟ್ ಟೈಮಲ್ಲಿ ನಾನು ದಯವಿಟ್ಟು ಕೇಳೋದೇನಂತಂದರೆ, ಎಲ್ಲರೂ ಹೇಳ್ತಾರೆ ಈ ನೀರು ಬರೀ ಏನು ಮರುಪೂರ್ಣ ಆಗೋದಕ್ಕೆ ಮಾತ್ರ, ಇದು ಯಾವುದೇ ಕಾರಣಕ್ಕೂ ಕುಡಿಯೋ ನೀರಲ್ಲ ಅಂತ ಹೇಳ್ತಾರೆ. ನಾನು ತಮ್ಮ ಗಮನಕ್ಕೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಡೆ ತಾವೆಲ್ಲನೂ ನೀರನ್ನ ತುಂಬಿಸ್ತಾ ಇದ್ದೀರ. ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರದ ನಗರದಲ್ಲಿರುವಂತಹ ಕಂದವಾರ ಕೆರೆಯನ್ನು ನಾವು ಎಕ್ಸಾಂಪಲ್ ಆಗಿ ತಗೋಣ. ಇದೊಂದೇ ಅಲ್ಲ, ಜರಿ ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ನಾನು ಒಂದು ಸರ್ವೆ ಮಾಡಿದ ಪ್ರಕಾರ, ನಮ್ಮ ಹುಡುಗರು ಹೋಗಿ ನೋಡ್ಕೊಂಬಂದಿರೋ ಪ್ರಕಾರ ಸುಮಾರು 10-12 ಬೋರ್ಗಳು ಫೇಲ್ ಬೋರ್ವೆಲ್ಸು ಆಲ್ರೆಡಿ ಅಲ್ಲಿದೆ, ಮೊದಲು ಆಗಿರೋವಂಥದ್ದು. ಅದರ ಜೊತೆಗೆ ಈಗ 7 ಬೋರ್ವೆಲ್ಗಳಾಗಿದೆ. ಆ 7 ಬೋರ್ವೆಲಲ್ಲಿ ನನ್ನ ಅಂಕಿ ಸಂಖ್ಯೆ ಸಣ್ಣ ಪುಟ್ಟ ತಪ್ಪಿರ್ಬೋದು, ಆದರೆ ಸುಳ್ಳಲ್ಲ. ಯಾಕಂದರೆ ನಾವು ಇದನ್ನು ಕೆಲಸ ಮಾಡಿ ತೊಗೊಂಬಂದಿರೋ ಅಂಥದ್ದು, ಅದನ್ನು ಹೋಗಿ ನೋಡಿರೋ ಅಂಥದ್ದು. 7 ಬೋರ್ವೆಲ್ಗಳಲ್ಲಿ 6 ಬೋರ್ವೆಲ್ ಈಗ ಲೈವ್ ಇದೆ. ಆ 6 ಬೋರ್ವೆಲ್ಗಳಲ್ಲಿ ಚಿಕ್ಕಬಳ್ಳಾಪುರದ ಬೇರೆ ಬೇರೆ ಭಾಗಕ್ಕೆ ನೀರನ್ನು ಕೊಡುವಂಥ ಕೆಲಸ ಮಾಡ್ತಿದೆ. ಯಾವ್ಯಾವ ವಾರ್ಡ್ ಅಂತ ಕೂಡ ತಮ್ಮ ಗಮನಕ್ಕೆ ತರ್ತೀನಿ. ಯಾಕಂದರೆ ಜನಗಳಿಗೆ ಗೊತ್ತಾಗಬೇಕು ಎಲ್ಲಿ ಯಾವ ನೀರು ನಾವು ಕುಡಿತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ಏನಿದೆ ಅಂತ ನನ್ನ ಮುಗ್ಧ ಜನತೆಗೆ ನಾನು ತಿಳಿಸ್ಬೇಕು. ಅದಕ್ಕೋಸ್ಕರ ಈ ಒಂದು ವೇದಿಕೆಯನ್ನು ನಾನು ಉಪಯೋಗಿಸ್ಕೊತಾ ಇದ್ದೀನಿ. ಏನಂತಂದರೆ, ಇವರೆಲ್ಲ ಹೇಳೋದು ನೀರು ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಇಲ್ಲ, ಅದು ಕುಡಿಯೋ ನೀರಿಗೆ ಯೂಸ್ ಮಾಡಲ್ಲ ಅಂತ. ಅಷ್ಟೊಂದು ಬೋರ್ವೆಲ್ಗಳು ಫೇಲ್ ಆಗಿದ್ದಂತಹ ಕಂದವಾರ ಕೆರೆ ಕಟ್ಟೆ ಮೇಲೆ ಇವತ್ತು 6 ಬೋರ್ವೆಲ್ಗಳು ತುಂಬ ಚೆನ್ನಾಗಿ ನೀರು ಹೊಡಿತಾ ಇದೆ ಅಂತಂದರೆ, ನಾನು ಒಂದು ಸಹಜವಾಗಿ ಸಾಮಾನ್ಯ ಪ್ರಶ್ನೆ ಕೇಳ್ತೀನಿ.
ಕೆರೆ ಇದು ಏನು ಕೊಳಚೆ ನೀರು ನೀವು ತುಂಬಿದ ತಕ್ಷಣ ನೀರಿನಲ್ಲಿ ನೀರು ಬರುತ್ತೆ ಅಂದರೆ ಬೋರ್ವೆಲ್ಲಲ್ಲಿ ನೀರು ಬರುತ್ತೆ ಅಂದರೆ ಇದು ಯಾವ ನೀರು? ಇದು ಎಲ್ಲರಿಗೂ ಗೊತ್ತು, ಇದು ಕೊಳಚೆ ನೀರೇ ಬೋರ್ವೆಲ್ಗಳಲ್ಲಿ ಬರ್ತಿದೆ. ಅಂತಹ ಒಂದು ನೀರನ್ನು ತಾವು ಈಗ ಎಲ್ಲ ಕಡೆ ಕೊಡುವಂತಹ ಕೆಲಸ ಮಾಡ್ತಿದ್ದೀರಾ. ತಮಗೆ ತಮ್ಮ ಗಮನಕ್ಕೆ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಏನು 15ನೇ ವಾರ್ಡ್ಗೆ, 11ನೇ ವಾರ್ಡ್ಗೆ, 13ನೇ ವಾರ್ಡ್ಗೆ, 17ನೇ ವಾರ್ಡು ಮತ್ತು 12ನೇ ವಾರ್ಡ್ಗೆ ಈ ಬೋರ್ಗಳಿಂದ ಡೈರೆಕ್ಟಾಗಿ ನೀರು ಹೋಗ್ತಾ ಇರುವಂತಹ ಕೆಲಸ ನಗರಸಭೆ ಮಾಡ್ತಿದೆ. 15ನೇ ವಾರ್ಡು, 11ನೇ ವಾರ್ಡು, 13ನೇ ವಾರ್ಡು, 17ನೇ ವಾರ್ಡು, 12ನೇ ವಾರ್ಡು. ನಾನಿವಾಗ ಹೇಳಬೇಕಾದ್ರೆ ಅಕಸ್ಮಾತ್ 12ನೇ ವಾರ್ಡ್ 13 ಆಗಿರ್ಬೋದು, 15 ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇಷ್ಟು ಒಂದಷ್ಟು ವಾರ್ಡ್ಗಳಿಗಂತೂ ಕೊಡುವಂತಹ ಕೆಲಸ ಖಂಡಿತವಾಗೂ ನಗರಸಭೆಯವರು ಮಾಡ್ತಿದ್ದಾರೆ. ಈ ನೀರು ಯಾರು ಕುಡಿತಾ ಇರೋದು? ನನ್ನದೇ ಜನ, ನನ್ನ ಮುಗ್ಧ ಜನ, ಅವ್ರದ್ದು ದಿನದ ಜಂಜಾಟಗಳಲ್ಲಿ ಮುಳುಗೋಗಿರುವಂಥ ಜನ ಯಾವುದೋ ಒಂದು ನೀರು ಬಂದರೆ ಸಾಕಪ್ಪ ಅಂತ ಖುಷಿಯಾಗಿ ಯೂಸ್ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ, ಎಲ್ಲರೂ ಸೇರಿ ವಿಷ ಕುಡಿಸುವಂತಹ ಕೆಲಸ. ಹಾಗೂ ಟಾಯ್ಲೆಟ್ಗಳಲ್ಲಿ ಬಿಡುವಂತಹ ಮೂತ್ರದ ನೀರು, ಆ ಚರಂಡಿ ನೀರನ್ನು ಕುಡಿಸೋವಂಥ ಕೆಲಸನ ಈ ಸರ್ಕಾರಗಳು ನನ್ನ ಜನತೆಗೆ ಮಾಡ್ತಾ ಇದೆ. ಇದರ ಏನು ಪಾಪದ ಫಲ ನೀವೆಲ್ಲರೂ ಒತ್ಕೊತೀರಾ? ದಯವಿಟ್ಟು ನಾನು ಯಾರಿಗೋ ಬೇರೆಯವ್ರಿಗೆ ಶಾಪ ಹಾಕೋ ಥರ ಕುಟುಂಬಗಳಿಗೆ ಇನ್ನೊಂದಕ್ಕೆ ಶಾಪ ಹಾಕೋಕೆ ಹೋಗಲ್ಲ. ನೀವಂತೂ ಈ ಕರ್ಮವನ್ನು ಅನುಭವಿಸೋಕ್ಕೆ ರೆಡಿ ಇರಬೇಕು. ಕಲಿಯುಗ ತುಂಬ ಒಳ್ಳೆಯ ಯುಗ ಇದೆ. ಡೆಫಿನೆಟ್ಟಾಗಿ ನೀವೆಲ್ಲ ಇದಕ್ಕೆ ಅನುಭವಿಸ್ತೀರ. ಜೊತೆಗೆ ಯಾವತ್ತಾದರೂ ಯಾವುದಾದ್ರು ಬೇರೆ ವಾರ್ಡ್ಗಳಲ್ಲಿ ನೀರು ಕಡಿಮೆ ಆದರೆ ಇದೇ ಬೋರ್ವೆಲ್ಗಳಿಂದ ಟ್ಯಾಂಕರ್ಗಳಲ್ಲಿ ತುಂಬಿಸಿ ಆ ವಾರ್ಡ್ಗಳಿಗೆ ಕೊಡುವಂತಹ ಕೆಲಸವನ್ನು ನಗರಸಭೆಯವರು ಮಾಡ್ತಿದ್ದಾರೆ. ನಾನು ನಗರಸಭೆಯವ್ರನ್ನ ದೂಷಿಸ್ತಾ ಇಲ್ಲ. ನಗರಸಭೆಯವರು ಅವ್ರ ಕೈಯಲ್ಲಿ ಆಗೋದು ಅಷ್ಟೇ ಪಾಪ ಕೆಲಸ, ಅವರ ಸೀಮಿತ ಶಕ್ತಿ ಅದು. ಆದರೆ ಇದನ್ನು ಮಾಡಬೇಕಾಗಿರುವಂತಹ ಶಾಸಕರೇನಿದ್ದಾರೆ ಅವರು ನಿದ್ರೆಯಲ್ಲಿದ್ದಾರೆ ಈ ವಿಷಯದಲ್ಲಿ. ಅವರು ಬಿಟ್ಟಿರೋ ಆ್ಯಂಬುಲೆನ್ಸ್ಗಳ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇತ್ತು. ಆದರೆ ಈಗ ನನಗನ್ನಿಸ್ತಿದೆ, ನಾಳೆ ನನ್ನ ಏನು ಜನ ಏನಾದರೂ ತೊಂದರೆ ಆದರೆ ತುಂಬ ಜನ ಈ ಆ್ಯಂಬುಲೆನ್ಸ್ಗಳನ್ನ ಯೂಸ್ ಮಾಡಿಕೊಳ್ಳಿ ಅಂತನ್ನೋ ಒಂದು ದೂರದೃಷ್ಟಿಯಿಂದ ಆ್ಯಂಬುಲೆನ್ಸ್ಗಳನ್ನ ಬಿಟ್ಟಿದ್ದಾರಾ ಅನ್ನೋಂತಹ ಒಂದು ಯೋಚನೆ ನಮ್ಮ ತಲೆಯಲ್ಲಿ ಹೋಗಿ ಬಂದಿದೆ. ಒಂದಷ್ಟು ಜನ ಸಹ ಇದ್ರ ಬಗ್ಗೆ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದಯವಿಟ್ಟು ಶಾಸಕರಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಶಾಸಕರೇ, ಆವತ್ತು ತಾವು ಏನು ನಮ್ಮ ಜನತೆಯ ಪರವಾಗಿ ಮಾತಾಡಿದ್ರಿ, ಎಲ್ಲರ ಒಂದು ಕಾನ್ಷಿಯಸ್ನ ಎಚ್ಚರಿಸಿದ್ರಿ, ತಾವು ಬಡಿದೆಬ್ಬಿಸಿದ್ರಿ, ಅದಕ್ಕೆ ನಾನು ಅವತ್ತು ಧನ್ಯವಾದ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಇವತ್ತು ನೀವು ಮಾಡ್ತಾ ಇರೋಂತಹ ಈ ಮೋಸಕ್ಕೆ, ನನ್ನ ಜನಗಳ ಮೋಸಕ್ಕೆ, ಜನಗಳಿಗೆ ತಾವು ಮಾಡ್ತಾ ಇರೋಂತಹ ಮೋಸಕ್ಕೆ ತಮ್ಮ ನಡೆಯನ್ನು ಖಂಡಿಸ್ತೀವಿ. ಮುಂದೆ ಉಗ್ರ ಹೋರಾಟಗಳಿಗೆ ತಾವು ನಾಂದಿ ಮಾಡಿಕೊಡ್ತಾ ಇದ್ದೀರಾ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಎಲ್ಲ ನಿಮ್ಮ ಪೇಪರ್ಸಲ್ಲಿ ನಾನೇನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತಂದರೆ, ತರಕಾರಿಗಳಲ್ಲಿ, ನೀರಿನಲ್ಲಿ ಮಾತ್ರ ಅಲ್ಲ, ಇದು ಕುಡಿಯೋ ನೀರಿನ ವಿಷಯ ಆಯಿತು. ಈಗ ಏನು ಪಾಪ ತರಕಾರಿಗಳು, ನಮ್ಮ ರೈತರು, ನಿಜಕ್ಕೂ ನನ್ನ ಭಾಗದ ರೈತರ ಬಗ್ಗೆ ಅಪಾರವಾದ ಹೆಮ್ಮೆ ನನಗೆ. ಈ ಒಂದು ಬರನಾಡಿನಲ್ಲಿ, ಈ ಒಂದು ಬಿಸಿಲಿನಲ್ಲಿ ಅದ್ಭುತವಾದಂತಹ ಅವ್ರೇನಂತಂದ್ರೆ ಒಂದು ಆರ್ಕಿಟೆಕ್ಟ್ಸ್ ಅನಿಸುತ್ತೆ, ನನಗೆ ಒಬ್ಬ ಸೈಂಟಿಸ್ಟ್ ಅನಿಸುತ್ತೆ ನಮ್ಮ ರೈತರನ್ನ ನೋಡಿದ್ರೆ. ಇಂತಹ ಒಂದು ಬರನಾಡಿನಲ್ಲಿ ಏನು ಸಿಕ್ಕಿದ್ರೆ ಅದರಲ್ಲೇ ಒಂದು ಉತ್ತಮವಾದ ತರಕಾರಿ, ಉತ್ತಮವಾದ ಹೂವನ್ನು ಬೆಳೆಯುವಂತಹ ಕಲೆಯನ್ನು ನನ್ನ ಜನ ರೂಢಿಸ್ಕೊಂಡಿದ್ದಾರೆ. ಮತ್ತು ಅಷ್ಟೊಂದು ಪರಿಶ್ರಮ ಇದೆ ಅವ್ರಿಗೆ. ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಹೂವಿನ ತೋಟಗಳಲ್ಲಿರ್ತಾರೆ, ಹೂವು ಬಿಡಿಸ್ಕೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾರೆ, ತರಕಾರಿ ಬಿಡಿಸ್ಕೊಂಡೋಗಿ ಮಾರ್ಕೆಟ್ ಹಾಕ್ತಾರೆ. ಅವರ ಪರಿಶ್ರಮಕ್ಕೆ ನೀವೇನು ಕೊಡ್ತಾ ಇದ್ದೀರಾ ಬೆಲೆ ಅಂತಂದರೆ, ಅವರು ಬೆಳೀತಾ ಇರುವಂತಹ ತರಕಾರಿಗಳು, ಅವರು ಬೆಳೀತಾ ಇರುವಂತಹ ಹೂವು, ಅವರು ಬೆಳೀತಾ ಇರುವಂತಹ ಹಣ್ಣು ತುಂಬ ದಿವಸ ಬಾಳಿಕೆ ಬರ್ತಿಲ್ಲ. ಚಿಕ್ಕಬಳ್ಳಾಪುರದಿಂದ ಮಾರ್ಕೆಟ್ಗೆ ಹೋದಾಗ ಬೇರೆ ಬೇರೆ ರೀತಿ ಈಗಾಗಲೇ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರೆ ಇದು ನೆಕ್ಸ್ಟ್ ಹಂತಕ್ಕೆ ಹೋಗುತ್ತೆ. ಯಾಕೆಂತಂದರೆ ಈ ಕಲುಷಿತ ನೀರಿನಿಂದ ಬೆಳೀತಾ ಇರುವಂತಹ ಬೆಳೆ ತುಂಬ ದಿನ ಬಾಳಿಕೆ ಬರ್ತಿಲ್ಲ. ಎಲ್ಲೋ ಬಾಂಗ್ಲಾದೇಶ್ಗೋ ಇನ್ನೊಂದು ಕಡೆಗೋ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗಿರುವಂತಹ ಒಂದು ಟೊಮ್ಯಾಟೊ ಅಂತ ಇಟ್ಕೊಳ್ಳಿ, ಅದು ಒಂದು 6-7 ದಿವಸ ಆದರೂ ಇರಬೇಕಾಗ್ತದೆ. ನನಗೆ ಗೊತ್ತಿರೋ ಹಂಗೆ ನಮ್ದು ಅಷ್ಟು ದಿವಸ ಉಳಿತಾ ಇಲ್ಲ. ಇದರಿಂದ ಏನಾಗುತ್ತೆ, ನ್ಯಾಚುರಲ್ ಆಗಿ ನನ್ನ ರೈತನಿಗೆ ಸಿಗಬೇಕಾಗಿರೋ ನಿಜವಾದ ಬೆಲೆ ಸಿಗದಿರ ಹೋಗ್ತಾ ಇದೆ. ರೈತನಿಗೆ ತಾವು ಮಾಡ್ತಾ ಇರೋ ಅನ್ಯಾಯ ಇದು. ದಯವಿಟ್ಟು ಇದ್ರ ಬಗ್ಗೆ ತಾವು ಗಮನ ಕೊಡಬೇಕು. ಇಮ್ಮಿಡಿಯೇಟ್ ಆಗಿ ಈ ಒಂದು ಟರ್ಷರಿ ಟ್ರೀಟ್ಮೆಂಟ್ಗೆ ನೀವು ಏನು ಎಚ್ಚೆತ್ತುಕೊಂಡಿಲ್ಲ, ಸಿದ್ದರಾಮಯ್ಯ ಅವ್ರನ್ನ ಮಾತಾಡಿ 3ನೇ ಹಂತದ ನೀರಿಗೆ ಶುದ್ಧೀಕರಣಕ್ಕೆ ತಾವು ಹಣ ತಂದಿಲ್ಲ ಅಂತಂದರೆ
ಡೆಫಿನೆಟ್ ಆಗಿ ತಾವು ರೈತರಿಗೆ ನೇರವಾಗಿ ಮಾಡ್ತಾ ಇರುವಂತಹ ಮೋಸ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಇಡೀ ಚಿಕ್ಕಬಳ್ಳಾಪುರವನ್ನು ಬಂದ್ ಮಾಡ್ತೀವಿ. ಇದಕ್ಕೆ ನೀವೇ ಕಾರಣ ಆಗ್ತೀರಾ. ನಿಮ್ಮ ಮನೆಗೆ, ಚಿಕ್ಕಬಳ್ಳಾಪುರದ ಮನೆಗೂ ಇರ್ಬೋದು, ಬೆಂಗಳೂರಿನ ಮನೆಗೂ ಇರ್ಬೋದು, ನಿಮ್ಮ ಮನೆಗೆ ನಾವು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಆವತ್ತೂ ಹೇಳಿದ್ದೀನಿ, ಇವತ್ತು ಹೇಳ್ತಿದ್ದೀವಿ. ನಾವೊಬ್ಬರಲ್ಲ, ಇಲ್ಲಿ ಕೂತಿರೋರು ಮಾತ್ರ ಅಲ್ಲ. ಇವತ್ತೇನು ನಾನು ನಿಮ್ಮ ಮಾತಾಡ್ತಾ ಇದ್ದೀನಿ, ನಾನು ಎಷ್ಟೋ ಸಂಘಟನೆಗಳ ಮುಖ. ಇವತ್ತು ಬರೀ BJP ಪಕ್ಷದ ಪರವಾಗಿ ಮಾತ್ರ ಮಾತಾಡ್ತಿಲ್ಲ, ಎಲ್ಲ ಸಂಘಟನೆಗಳ, ಎಲ್ಲ ಪ್ರಬುದ್ಧ ಜನತೆಯ ಎಲ್ಲರನ್ನೂ ಮಾತಾಡ್ಕೊಂಡು ಬಂದಿದ್ದೀನಿ. ಡಾಕ್ಟರ್ಸ್ ಮಾತಾಡಿದ್ದೀನಿ, ಅಡ್ವೊಕೇಟ್ಸ್ ಮಾತಾಡಿದ್ದೀನಿ, ರಿಟೈರ್ಡ್ ಜಡ್ಜ್ಗಳನ್ನ ಮಾತಾಡಿದ್ದೀನಿ. ಎಲ್ಲರೂ ನಮ್ಮ ಜೊತೆ ಇರ್ತೀವಿ. ಇನ್ನೂ ಸುಮ್ಮನೆ ಕೂತ್ಕೊಂಡ್ರೆ ಇದು ನಾವು ಚಿಕ್ಕಬಳ್ಳಾಪುರಕ್ಕೆ ಮಾಡೋ ಅನ್ಯಾಯ ಅಂತ ಹೇಳಿದ್ದಾರೆ. ದೊಡ್ಡ ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿರೋರು ಹೇಳಿದ್ದಾರೆ, ನಿಮ್ಮ ಜೊತೆ ನಾವಿದ್ದೀವಿ, ನಾವು ಹೊರಗಡೆ ಬರಲಿಕ್ಕಾಗಲ್ಲ, ನಿಮ್ಮ ಜೊತೆ ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ, ಚಿಕ್ಕಬಳ್ಳಾಪುರಕ್ಕೆ ಇನ್ನು ಅನ್ಯಾಯ ಆಗಕ್ಕೆ ಬಿಡಬೇಡಿ, ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆ ನಶಿಸಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಶಾಸಕರೇ ನೀವು ಕೆಲಸ ಮಾಡಬೇಕು. ಏನಾದರೂ ಆಗಿಲ್ಲ ಅಂತಂದರೆ ಎಲ್ಲಿ ನೀವು ನೀರು ಬಿಡ್ತಾ ಇದ್ದೀರೋ ಅದೇ ನೀರಲ್ಲಿ ನಾವು ಹೋಗಿ ನಿಂತ್ಕೊತೀವಿ, ನಿಮ್ಗೆ ಅವಮಾನ ಮಾಡ್ತೀವಿ, ಇಡೀ ರಾಜ್ಯದ ಗಮನವನ್ನು ನಾವು ಸೆಳಿತೀವಿ. ಆ ನೀರಲ್ಲಿ ಹೋಗಿ ನಿಂತ್ಕೊಳ್ಳೋ ಅಂತ ಕೆಲಸ ಮಾಡ್ತೀವಿ, ಆ ವಿಷಪೂರಿತ ನೀರಲ್ಲಿ. ಇದಕ್ಕೆ ತಾವು ಎಲ್ಲದಕ್ಕೂ ರೆಡಿಯಾಗಿರ್ಬೇಕಾಗ್ತದೆ. ಅದೇ ರೀತಿ ಏನು ಇಂದಿನ ಬಾರಿ ನಮ್ಮ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಏನು ಇಲ್ಲಿಂದ ಬೆಂಗಳೂರಿನ ವಿಧಾನಸೌಧದವರೆಗೂ ಏನು ಟ್ರ್ಯಾಕ್ಟರ್ಗಳನ್ನು ನುಗ್ಗಿಸಿ ಏನು ಪ್ರತಿಭಟನೆ ಮಾಡಿದ್ರು, ಅದರ 10ರಷ್ಟು ಕಿಚ್ಚನ್ನು ಈ ಸಲ ನಾವು ಹಚ್ತೀವಿ. ಇಡೀ ವಿಧಾನಸೌಧ, ಇಡೀ ಬೆಂಗಳೂರನ್ನ ಸ್ತಬ್ಧ ಮಾಡೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಇನ್ನೂ ನಮ್ಮ ಕೈಯಲ್ಲಿ ತಡ್ಕೊಂಡಿರೋದು, ನೀವು ಪ್ರತಿ ದಿವಸ ಕುಡಿಸೋ ವಿಷ ಕುಡ್ಕೊಂಡಿರೋ ಅಷ್ಟು ನಾವು ಪೆದ್ದರಲ್ಲ. ನಮ್ಮ ಸಹನೆಯ ಕಟ್ಟೆ ಒಡೆದಿದೆ ಶಾಸಕರೇ. 3 ವರ್ಷ ನಿಮಗೆ ಟೈಮ್ ಕೊಟ್ಟಿದ್ದೀವಿ. 1000 ದಿನಗಳು ಒಬ್ಬ ಯುವಕರಿದ್ದೀರಾ. ನೀವು ಮಾತಾಡಿದ್ರೆ ಇಡೀ ಪ್ರಪಂಚವನ್ನು ಬದಲಾಯಿಸುವಂತಹ ಶಕ್ತಿ ಇರುವಂತಹ ಮಾತುಗಳನ್ನು ಹೇಳ್ತೀರಾ. ನೀವು ಮಾಡ್ತಾ ಇರೋದು ಮಾತ್ರ 0. ನಿಮ್ಮ ಬಗ್ಗೆ ನಮಗೇನೂ ಇಲ್ಲ. ನೀವೊಬ್ಬ ಶಾಸಕರಾಗಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನನ್ನ ಚಿಕ್ಕಬಳ್ಳಾಪುರ ಜನತೆ ಇನ್ನೂ ಸುಮ್ಮನೆ ಕೂತ್ಕೊಳಕ್ಕೆ ಸಾಧ್ಯ ಇಲ್ಲ.